ಊಚಾ ಕುಕಿಂಗ್ ಚಾನಲ್. ಇವತ್ತು ನಾವು ತುಂಬ ಈಸಿಯಾದ ರೆಸಿಪಿ ಇದು ಆನಿಯನ್ ದೋಸೆ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಬೌಲ್ಗೆ ಈ ಥರ ಸಣ್ಣಕ್ಕೆ ಹೆಚ್ಚಿರಬೇಕು ಈರುಳ್ಳಿನ, ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಇದು ನಾವು ಹೋಟೆಲ್ಸಲ್ಲೆಲ್ಲ ತಿನ್ನೋ ಥರನೇ ಸೇಮ್ ಹೋಟೆಲ್ ಸ್ಟೈಲ್ ಇದು. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರೋದು ಹಾಕಿಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಹಾಕ್ಕೊಳ್ಳಿ, ಸಣ್ಣಕ್ಕೆ ನಾವು ಹಾಕ್ಕೊಂಡಿಲ್ಲ. ಹಸಿಮೆಣ್ಸಿನ್ಕಾಯಿ ನಾವು ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಜೀರಿಗೆ ಒಂದು ಚಿಕ್ಕ ಟೀ ಸ್ಪೂನಷ್ಟು ಹಾಕಿಕೊಂಡು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಇದು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡೋಂಗಿಲ್ಲ, ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಬರುತ್ತೆ, ಇಲ್ಲ ಅಷ್ಟು ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಬಿಡಿ. ನಂತರ ನೀವು ಮಾಮೂಲಿ ದೋಸೆ ಮಾಡ್ತೀರಲ್ಲ, ದೋಸೆ ಉಯ್ತೀರಾ ಅಲ್ವಾ, ಅದೇ ಹಿಟ್ಟನ್ನೇ ತವ ಕಾಯಕ್ಕಿಟ್ಬಿಟ್ಟು, ತವ ಕಾದ ನಂತರ ಒಂದೇ ಒಂದು ಸ್ಪೂನ್ ಆಯಿಲ್ ಹಾಕಿಬಿಟ್ಟು ಇದು ಈರುಳ್ಳಿನಲ್ಲಿ ಚೆನ್ನಾಗಿ ಇದು ಮಾಡ್ಕೊಳ್ಬೇಕು. ತವ ಮೇಲೆ ನೋಡಿ, ಈ ಥರ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸತಿ ಈ ಥರ ರೌಂಡ್ಗೆ ತಿರುಗಿಸ್ಕೊಬೇಕು. ನಂತರ ಈ ತವ ಎಲ್ಲ ಚೆನ್ನಾಗಿ ಇದಕ್ಕೆ ಒಂದೇ ಒಂದು ಸ್ಪೂನ್ ನೀವು ಮಾಡಿಟ್ಕೊಂಡಿರ್ತೀರ ಅಲ್ವಾ ದೋಸೆ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸತಿ ಈ ಥರ ರೌಂಡ್ಗೂ ತಿರುಗಿಸ್ಕೊಳ್ಳಿ. ನಿಮ್ಗೆ ಏನಾದರೂ ದೋಸೆ ಹಿಟ್ಟು ಬ್ಯಾಟರ್ ಹೇಗೆ ಮಾಡೋದು ಅನ್ನೋದು ಏನಾದರೂ ಬೇಕಿದ್ದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆ, ಬೇಕಂದರೆ ನೀವು ಅದನ್ನು ನೋಡ್ಕೊಬಹುದು. ನಂತರ ಇದಕ್ಕೆ ನಾವು ಈರುಳ್ಳಿ ಮತ್ತು ಅದೇ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಅದನ್ನು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಎಷ್ಟು ಈರುಳ್ಳಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ದೋಸೆಗೆ ತುಂಬ ಈರುಳ್ಳಿ ಅಂದರೆ ಒಂದು ಕಾಲು ಭಾಗದಷ್ಟು ಈರುಳ್ಳಿ ಇದ್ದು ಅಂದ್ರೇ ಈರುಳ್ಳಿ ದೋಸೆ ಅನ್ನೋದಕ್ಕೆ ಒಂದು ಅರ್ಥ, ಇಲ್ಲ ಅಂದರೆ ಚೆನ್ನಾಗಿರಲ್ಲ. ನಂತರ ಇದರ ಮೇಲೆ ಎಣ್ಣೆ ಬೇಕಂದರೆ ತುಪ್ಪನೂ ಹಾಕ್ಕೊಬೋದು. ಹಾಕ್ಕೊಂಡ್ಬಿಟ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳಿ, ಅವಾಗಲೇ ಇದು ಟೇಸ್ಟ್ ಆಗಿರೋದು. ತುಂಬಾ ಚೆನ್ನಾಗಿರುತ್ತೆ. ಪುದೀನ ಚಟ್ನಿ ಜೊತೆ ಈ ದೋಸೆ ತಿಂತಾ ಇದ್ದರೆ ಆಹಾ ಅನ್ನಿಸ್ಬೇಕು, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಈ ಥರ ಮೇಲ್ಗಡೆ ಒಂದ್ಸತಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಫ್ಲಿಪ್ ಮಾಡಿದಾಗ ದೋಸೆನ ಈರುಳ್ಳಿ ಎಲ್ಲ ಆಚೆ ಬರೋ ಚಾನ್ಸಸ್ ಇರುತ್ತೆ ಅಂತ ಅನಿಸಿದ್ರೆ ಈ ಥರ ಒಂದ್ಸತಿ ಮೇಲೆ ಸುಮ್ಮನೆ ಮೆಲ್ಲಕ್ಕೆ ಈ ಥರ ಪ್ರೆಸ್ ಮಾಡ್ಕೊಬೇಕು, ಸಾಕು. ಇದು ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದ ನಂತರ ಫ್ಲಿಪ್ ಮಾಡಿಬಿಟ್ಟು ನೀವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ಆನಿಯನ್ ದೋಸೆ ಸವಿಯಲು ಸಿದ್ಧ. ನೋಡಿ, ಫ್ಲಿಪ್ ಮಾಡಿದಾಗ ಈ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಈ ದೋಸೆ. ಒಂದ್ಸತಿ ನೀವೂ ಏನಾದರೂ ದೋಸೆ ಹಿಟ್ಟು ಮಾಡಿದಾಗ ಈ ಥರ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಕರವಾಗಿರುತ್ತೆ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ನೀವು ಪುದೀನ ಚಟ್ನಿನೂ ನಿಮಗೆ ಯಾವ ಚಟ್ನಿ ಇಷ್ಟ ಆಗುತ್ತೋ ಆ ಚಟ್ನಿನಲ್ಲಿ ಟ್ರೈ ಮಾಡಿ ನೋಡಿ. ನಾವು ಇದನ್ನು ಪುದೀನ ಚಟ್ನಿನಲ್ಲಿ ಟ್ರೈ ಮಾಡಿ ನೋಡಿದ್ವಿ, ತುಂಬಾ ಟೇಸ್ಟಿಯಾಗಿರುತ್ತೋ. ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ. ಅಷ್ಟೇ, ಆನಿಯನ್ ದೋಸೆ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.